ಇನ್ನು ರಾಜಾಜಿನಗರದ ಬಸವೇಶ್ವರ ನಗರದಲ್ಲಿ ಬಸವೇಶ್ವರ ಪುತ್ಥಳಿ ಲೋಕಾರ್ಪಣೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸಮಿತಿಯವರಿಗೆ ಸ್ಥಳೀಯ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಸವಣ್ಣ ಪುತ್ಥಳಿ ಲೋಕಾರ್ಪಣೆ ವಿಳಂಬದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಸಂಬಂಧಪಟ್ಟವರಿಗೆ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಕಟ್ಟುನಿಟ್ಟಿನ ಆದೇಶವನ್ನ ಕೊಟ್ಟಿದ್ದಾರೆ. ಬಸವೇಶ್ವರ ಪುತ್ಥಳಿ ನಿರ್ಮಾಣ ಆಗಿದೆ, ಅದನ್ನು ತಂದು ಅಲ್ಲಿ ಅಳವಡಿಸು ಕೂಡ ಆಗಿದೆ. ಇವತ್ತು ಆರ್ಕಿಟೆಕ್ಟ್ ಜೊತೆ ಮಾತಾಡಿದೆ, ನಾನು ಸಮಿತಿ ಎಲ್ಲ ಸದಸ್ಯರ ಜೊತೆನೂ ಕೂಡ ಮಾತಾಡಿದೆ. ಒಂದು ಅವರಲ್ಲಿ ಹೊಮ್ಮಿರೋದು ಅಂದರೆ ಬಸವ ಜಯಂತಿ ವೇಳೆಗೆ ಅದನ್ನು ಅನಾವರಣೆ ಮಾಡಬೇಕು ಅಂತ. ಕೆಲವರು ಇಲ್ಲೆಲ್ಲ ಮುಂಚೆನೇ ಮಾಡೋಣ ಅಂತಲೂ ಕೂಡ ಹೇಳಿದ್ದಾರೆ. BBMPಯಿಂದ ಇನ್ನಷ್ಟು ಗ್ರಾಂಟನ್ನು ಅವರು ನಿರೀಕ್ಷಿಸ್ತಾ ಇದ್ದಾರೆ ಅಂತ ನಾನೇ ಮನವಿ ಮಾಡ್ಕೊಂಡಿದ್ದೀನಿ ಆ ಸಮಿತಿಯವ್ರಿಗೆಲ್ಲ. ಕೂತ್ಕೊಂಡು ಮಾತಾಡಿ ಏನೇನು ಅಡಚಣೆ ಇದೆ ಅದನ್ನು ನಿವಾರಣೆ ಮಾಡೋಣ ಅಂತ ಹೇಳಿದ್ದೀನಿ. ಸಮಿತಿಯವ್ರ ಜೊತೆ ನಾನು ಮಾತಾಡಿದ್ದೀನಿ. ಸಾಧ್ಯ ಆದಷ್ಟು ಬೇಗ ಅದರ ಅನಾವರಣ ಮಾಡೋಕ್ಕೆ ಮಾಡ್ತೀನಿ. ಇನ್ನು BMTC ನೌಕರರ ಕುಟುಂಬಕ್ಕೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸಾರಿಗೆ ಇಲಾಖೆ. KRTC ಮಾದರಿಯಲ್ಲಿಯೇ BMTC ನೌಕರರಿಗೂ ಕೂಡ ಈಗ 1 ಕೋಟಿ ರೂಪಾಯಿ ಅಪಘಾತ ವಿಮೆಯನ್ನ ಜಾರಿ ಮಾಡಲಾಗಿದೆ. ಸಚಿವ ರಾಮಲಿಂಗ ರೆಡ್ಡಿ ಸೂಚನೆ ಮೇರೆಗೆ ಇಂದಿನಿಂದಾನೇ ವಿಮೆ ಜಾರಿ ಮಾಡಲಾಗಿದೆ. ಇನ್ನು BMTCಯ 28,000 ನೌಕರರ ಕುಟುಂಬಗಳಿಗೆ ಈ ಸೌಲಭ್ಯ ಹೆಲ್ಪ್ ಆಗುತ್ತೆ.